ಮೊಟ್ಟೆ ಆಯ್ತು ನಾನ್ ವೆಜ್ ಚಕ್ರ ಸುಳಿಯಲ್ಲಿ ಸಿದ್ದರಾಮಯ್ಯ ಸಿಲುಕಿದ ಹೇಗೆ? ಮಾಂಸಾಹಾರ ಸೇವಿಸಿ ದೇವಸ್ಥಾನಕ್ಕೆ ಹೆಜ್ಜೆ ಇಟ್ಟ ಸಿದ್ದರಾಮಯ್ಯ ವಿವಾದದ ಬಗ್ಗೆ ಕಾಂಗ್ರೆಸ್ ಟಗರು ಗುಟುರು ಹಾಕಿದ್ದು ಹೇಗಿತ್ತು? ಇದೆಲ್ಲವನ್ನ ನೋಡೋಣ ಮಾಂಸ ಮಹಾಯುದ್ಧ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಸಾವರ್ಕರ್ ಏರಿಯಾ ವಾರ ಆಯಿತು. ಇದೀಗ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸುತ್ತ ಮತ್ತೊಂದು ವಿವಾದ ಸುತ್ತಿಕೊಂಡಿದೆ. ಮಾಂಸ ತಿಂದು ತಗಲಾಕೊಂಡ್ರ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ ಮೂಡಿದೆ. ಕೋಳಿ ಸಾರು ತಿಂದಿದ್ದೇ ಈಗ ಸಿದ್ದರಾಮಯ್ಯಗೆ ಕಂಟಕವಾಯ್ತಾ? ಧರ್ಮಸ್ಥಳ ವಿವಾದದ ಬಳಿಕ ಮತ್ತೊಂದು ಕಾಂಟ್ರವರ್ಸಿಯಲ್ಲಿ ಕಾಂಗ್ರೆಸ್ ಟಗರು ಸಿಗಿಕೊಳ್ತಾ ಅನ್ನೋ ಮಾತು ಸುಳಿದಾಡ್ತಾ ಇದೆ. ನಾನ್ ವೆಜ್ ತಿಂದು ಸಿದ್ದರಾಮಯ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರಾ ಅನ್ನೋ ವಿವಾದ ಸ್ಫೋಟಗೊಂಡಿದೆ. ಮಾಂಸಾಹಾರ ಸೇವಿಸಿ ಸಿದ್ದರಾಮಯ್ಯ ದೇಗುಲ ಭೇಟಿ ನೀಡಿದ್ರಾ ಅನ್ನೋ ಪ್ರಶ್ನೆಗಳು ಮೂಡಿದೆ. ನಾಟಿ ಕೋಳಿ ಸಾರು ತಿಂದು ಸಿದ್ದು ದೇಗುಲಕ್ಕೆ ಭೇಟಿ ನೀಡಿರುವ ಫೋಟೋ ಹಾಗೂ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಈಗ ವೈರಲ್ ಆಗ್ತಾ ಇದೆ. ಮಡಿಕೇರಿ ಅತಿಥಿ ಗೃಹದಲ್ಲಿ ಸಿದ್ದರಾಮಯ್ಯ ನಾಟಿ ಕೋಳಿ ಸಾಂಬಾರ್ ಸೇವಿಸಿದ್ರು ಎನ್ನಲಾಗ್ತಿದೆ. ಬಳಿಕ ಕೂಡ್ಲಿಪೇಟೆಯ ಬಸವೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿರುವ ಆರೋಪ ಕೇಳಿ ಬಂದಿದೆ. ಮಾಂಸಾಹಾರ ತಿಂದು ದೇಗುಲಕ್ಕೆ ತೆರಳಿದ್ದಾರೆ ಎನ್ನಲಾದ ವಿಡಿಯೋ ವೈರಲ್ ಆಗ್ತಾ ಇದೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮಾಂಸಾಹಾರ ಸೇವಿಸಿ ದೇಗುಲಕ್ಕೆ ಭೇಟಿ ನೀಡಿದ್ರು ಅನ್ನೋದು ಕಾಂಟ್ರವರ್ಸಿಗೆ ಕಾರಣವಾಗಿದೆ. ಇಂತಹದ್ದೇ ಊಟವನ್ನ ಮಾಡಿ ಬನ್ನಿ ಅಂತ ದೇವರು ಹೇಳ್ತಾರಾ ಅಂತ ಚಿಕ್ಕಬಳ್ಳಾಪುರದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾತ್ರಿ ಮಾಂಸವನ್ನ ತಿಂದು ಬೆಳಗ್ಗೆ ದೇಗುಲಕ್ಕೆ ಹೋಗಬಹುದು, ಮಧ್ಯಾಹ್ನ ತಿಂದು ರಾತ್ರಿ ದೇವಸ್ಥಾನಕ್ಕೆ ಹೋಗಬಾರ್ದ? ಬೆಂಕಿ ಹಚ್ಚೋದು, ವಿಷ ಹಾಕೋದು ಬಿಜೆಪಿಯವರ ಕೆಲಸ ಅಂತ ಚಿಕ್ಕಬಳ್ಳಾಪುರದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಗುಡುಗಿದ್ದಾರೆ. ನಾನು ಏನ್ ಬೇಕಾದ್ರೂ ತಿಂದು ಎಲ್ಲಿಗೆ ಬೇಕಾದ್ರೂ ಹೋಗ್ತೇನೆ. ನಾನು ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ ಕೇಳೋಕೆ ಅವ್ರ್ಯಾರು ಅಂತ ಚಿಕ್ಕಬಳ್ಳಾಪುರದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ರೋಷಾವೇಶ ಹೊರಹಾಕಿದ್ದಾರೆ. ನಾನು ಮಾಂಸಾಹಾರಿ, ನಾನು ಮಾಂಸವನ್ನ ತಿಂತೇನೆ. ನಿಮ್ಮ ಹವ್ಯಾಸ ನಿಮಗೆ, ನಮ್ಮ ಹವ್ಯಾಸ ನಮಗೆ. ಅದನ್ನ ಕೇಳೋಕೆ ಬಿಜೆಪಿಯವರು ಯಾರು ಅಂತ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಇದೀಗ ಮಾಂಸಾಹಾರ ಮಹಾಯುದ್ಧ ತಾರಕಕ್ಕೇರಿದೆ. ಮಡಿಕೇರಿಯಲ್ಲಿ ಸುದರ್ಶನ ಗೆಸ್ಟ್ ಹೌಸ್ನಲ್ಲಿ ಊಟ ಮಾಡಿದ್ದೇನೆ, ದೇಗುಲದಲ್ಲಿ ಮಂಗಳಾರತಿ ಅಂತ ಹೋಗಿದ್ದೇನೆ ಅಂತ ಚಿಕ್ಕಬಳ್ಳಾಪುರದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ರು. ನನ್ನ ಪ್ರಶ್ನಿಸುವುದಕ್ಕೆ ಬಿಜೆಪಿ ಅವರು ಯಾರು? ಬಿಜೆಪಿ ಅವರು ಆರೋಪ ಮಾಡಿದ್ರೆ ಆರೋಪ, ನಾವು ಮಾಡಿದ್ರೆ ಆರೋಪ ಅಲ್ವಾ? ನಾನು ಯಾರಿಗೂ ಭಯ ಪಡಲ್ಲ ಅಂತ ಚಿಕ್ಕಬಳ್ಳಾಪುರದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಯಾರಿಗೂ ಭಯ ಪಡೋ ಪ್ರಶ್ನೆ ಇಲ್ಲ. ದೇವಸ್ಥಾನಕ್ಕೆ ಹೋಗುವ ಮುನ್ನ ಸಿದ್ದರಾಮಯ್ಯ ಮಾಂಸ ಸೇವಿಸಿಲ್ಲ. ಅವತ್ತು ನಾನೇ ಮನೆಯಲ್ಲಿ ಸಿದ್ದರಾಮಯ್ಯಗೆ ಊಟಕ್ಕೆ ಬಡಿಸಿದ್ದೆ ಅಂತ ಮಡಿಕೇರಿಯಲ್ಲಿ ಟಿವಿ9ಗೆ ಮಾಜಿ ಎಂಎಲ್ಸಿ ವೀಣಾ ಅಚ್ಚಯ್ಯ ಹೇಳಿದ್ದಾರೆ. ನಾಟಿ ಕೋಳಿ ಸಾರು, ಮುದ್ದೆ, ಬಿದಿರಿನ ಕಳಲೆ ಸಾರು ಮಾಡಿದ್ವಿ. ಸಿದ್ದರಾಮಯ್ಯ ಅವರು ನಾನ್ ವೆಜ್ ಬೇಡ ಅಂತ ಹೇಳಿದ್ರು. ಬಿದಿರಿನ ಕಳಲೆ ಸಾರು ಜೊತೆ ಅಕ್ಕಿ ರೊಟ್ಟಿಯನ್ನ ಸೇವಿಸಿದ್ರು. ಸಿದ್ದರಾಮಯ್ಯ ಮಾಂಸಾಹಾರ ಸೇವಿಸಿ ದೇಗುಲಕ್ಕೆ ಹೋದರು ಅನ್ನೋದು ಸುಳ್ಳು ಅಂತ ಮಾಜಿ ಎಂಎಲ್ಸಿ ವೀಣಾ ಅಚ್ಚಯ್ಯ ಹೇಳಿದ್ರು. ಸಿದ್ದರಾಮಯ್ಯ ಅವತ್ತು ಮಾಂಸಾಹಾರವನ್ನ ಸೇವಿಸೇ ಇಲ್ಲ. ಅವತ್ತು ಮಾಂಸಾಹಾರ ಇದ್ರೂ ಸಿದ್ದರಾಮಯ್ಯ ತಿಂದಿಲ್ಲ ಅಂತ ಮೈಸೂರಲ್ಲಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಸ್ಪಷ್ಟನೆ ನೀಡಿದ್ದಾರೆ. ಸಿದ್ದರಾಮಯ್ಯ ಊಟ ಸೇವಿಸ್ತಾ ಇದ್ದ ವೇಳೆ ಪಕ್ಕದಲ್ಲೇ ಕೂತಿದ್ದ ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ಸ್ಪಷ್ಟನೆ ನೀಡಿದ್ರು. ಸಿದ್ದರಾಮಯ್ಯ ಅವರು ಅಕ್ಕಿ ರೊಟ್ಟಿ, ಕಳಲೆ ಪಲ್ಯ ತಿಂದ್ರು. ಶಾಸಕ ಅಪ್ಪಚ್ಚು ರಂಜನ್ ಒಬ್ಬ ಮೂರ್ಖ ಅಂತ ಕಿಡಿಕಾರಿದ್ದಾರೆ. ವೈರಲ್ ಫೋಟೋ ಚಂದ್ರಕಲಾ ಅವರ ಮನೆಯದ್ದು. ಚಂದ್ರಕಲಾ ನಮ್ಮ ಪಕ್ಷದ ಮುಖಂಡರು ಅಂತ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಹೇಳಿದ್ರು. ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ಮಾಂಸ ಮಹಾಯುದ್ಧ ತಾರಕಕ್ಕೇರಿದೆ. ಮಾಂಸ ತಿಂದು ಧರ್ಮಸ್ಥಳಕ್ಕೆ ಸಿದ್ದರಾಮಯ್ಯ ಭೇಟಿ ನೀಡಿದ್ರು. ಮುಖ್ಯಮಂತ್ರಿ ಆಗಿದ್ದಾಗ ಮಾಂಸ ತಿಂದು 2017ರ ಅಕ್ಟೋಬರ್ 22ರಂದು ಧರ್ಮಸ್ಥಳಕ್ಕೆ ವಿಸಿಟ್ ಕೊಟ್ಟಿದ್ರು. ಮೀನೂಟವನ್ನ ಮಾಡಿ ಧರ್ಮಸ್ಥಳಕ್ಕೆ ಸಿದ್ದರಾಮಯ್ಯ ಭೇಟಿ ನೀಡಿದ್ರು. 2017ರಲ್ಲಿ ರಾಜ್ಯ ರಾಜಕೀಯದಲ್ಲಿ ಭಾರೀ ವಿವಾದ ಸೃಷ್ಟಿಯಾಗಿತ್ತು. ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶದ ಬೆಂಕಿ ಧಗಧಗಿಸಿತ್ತು. ನಾಟಿ ಕೋಳಿ ಸಾಂಬಾರು ತಿಂದು ಸಿದ್ದರಾಮಯ್ಯ ದೇಗುಲಕ್ಕೆ ಭೇಟಿ ನೀಡಿದ್ರು ಅನ್ನೋ ಆರೋಪ ಸುಳಿದಾಡ್ತಾ ಇದೆ. ಹಿಂದೂ ಪದ್ಧತಿಯಲ್ಲಿ ಮಾಂಸ ತಿಂದು ದೇಗುಲಕ್ಕೆ ಹೋಗಲ್ಲ ಅಂತ ಟಿವಿ9ಗೆ ಶಾಸಕ ಕೆಜಿ ಬೋಪಯ್ಯ ಹೇಳಿದ್ದಾರೆ. ಮಾಂಸ ಸೇವಿಸಿ ಯಾರೂ ದೇವಸ್ಥಾನಕ್ಕೆ ಹೋಗುವುದಿಲ್ಲ. ಆದರೆ ಸಿದ್ದರಾಮಯ್ಯ ಮಾಂಸವನ್ನ ತಿಂದು ಹೋಗಿದ್ದಾರೆ, ಇದು ಖಂಡನೀಯ. ಸಿದ್ದರಾಮಯ್ಯ ತಪ್ಪು ಮಾಡಿದ್ರೆ ಆ ದೇವರೇ ಶಿಕ್ಷೆ ಕೊಡ್ತಾನೆ. ಮಾಂಸ ಸೇವಿಸಿಲ್ಲ ಅನ್ನೋದಾದ್ರೆ ದೇವರೇ ನೋಡ್ಕೊಳ್ತಾನೆ ಅಂತ ಸಿದ್ದರಾಮಯ್ಯಗೆ ವಿರಾಜಪೇಟೆ ಶಾಸಕ ಕೆಜಿ ಬೋಪಯ್ಯ ಟಾಂಗ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಕೇಸರಿ ಪಡೆ ಮುಗಿಬಿದ್ದಿದ್ದು ಹೇಗಿತ್ತು? ಕಾಂಗ್ರೆಸ್ ನಾಯಕರ ಸ್ಪಷ್ಟನೆಗೆ ಬಿಜೆಪಿ ಟಕ್ಕರ್ ಕೊಟ್ಟಿದ್ದು ಹೇಗೆ? ಕೊಡಗು ಜನರು ಸಿದ್ದರಾಮಯ್ಯ ಮೇಲೆ ಅಷ್ಟೊಂದು ಸಿಟ್ಟಾಗಿರೋದು ಯಾಕೆ? ಇದೆಲ್ಲವನ್ನೇ ನೋಡೋಣ ಮಾತಿನ ಸಮರ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ.
ಸಿದ್ದರಾಮಯ್ಯ ನಾಟಿ ಕೋಳಿ ಸೇವಿಸಿ ದೇವಸ್ಥಾನ ಪ್ರವೇಶಿಸಿದ್ದಾರೆ ಅನ್ನೋ ವಿವಾದ ಸಾಕಷ್ಟು ಸದ್ದು ಮಾಡ್ತಾ ಇದೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಮುಖಂಡರ ವಿರುದ್ಧ ಮಡಿಕೇರಿಯಲ್ಲಿ ಬಿಜೆಪಿ ಶಾಸಕ ಕೆಜಿ ಬೋಪಯ್ಯ ಆಕ್ರೋಶ ಹೊರಹಾಕಿದ್ದಾರೆ. ಸಿದ್ದರಾಮಯ್ಯ ಮಾಂಸಾಹಾರ ಸೇವಿಸಿಲ್ಲ ಅಂತ ವೀಣಾ ಅಚ್ಚಯ್ಯ ಹೇಳ್ತಾರೆ. ಸಿದ್ದರಾಮಯ್ಯ ನನ್ನ ಊಟದ ಬಗ್ಗೆ ಪ್ರಶ್ನಿಸುವುದಕ್ಕೆ ಇವ್ರ್ಯಾರು ಅಂತಾರೆ. ಈ ಮೂಲಕ ಮಾಂಸಾಹಾರ ಸೇವಿಸಿರೋದನ್ನ ಒಪ್ಪಿಕೊಂಡಿದ್ದಾರೆ ಅಂತ ಶಾಸಕ ಬೋಪಯ್ಯ ತಿರುಗೇಟು ನೀಡಿದ್ರು. ರಾಜ್ಯ ರಾಜಕೀಯದಲ್ಲಿ ಮಾಂಸಾಹಾರ ಮಹಾಯುದ್ಧ ತಾರಕಕ್ಕೇರಿದೆ. ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಸುಳ್ಳು ಹೇಳುವುದರಲ್ಲಿ ನಿಸ್ಸೀಮರು ಎಂಬುದು ಸಾಬೀತಾಗಿದೆ ಅಂತ ಮಡಿಕೇರಿಯಲ್ಲಿ ಬಿಜೆಪಿ ಶಾಸಕ ಕೆಜಿ ಬೋಪಯ್ಯ ಆಕ್ರೋಶ ಹೊರಹಾಕಿದ್ದಾರೆ. ಇದೀಗ ಸೋಕಾಲ್ಡ್ ಕಾನೂನು ಸಲಹೆಗಾರರು ಆತ್ಮಸಾಕ್ಷಿ ಪ್ರಕಾರ ಹೇಳಬೇಕು ಅಂತ ಎಎಸ್ ಪೊನ್ನಣ್ಣಗೆ ಬೋಪಯ್ಯ ಕುಟುಕಿದ್ದಾರೆ. ಮಾಂಸಾಹಾರ ಸೇವನೆಯನ್ನ ಸಿದ್ದರಾಮಯ್ಯನೇ ಒಪ್ಪಿಕೊಂಡಿದ್ದಾರೆ. ಈ ಮೂಲಕ ಹಿಂದೂ ವಿರೋಧಿ ವರ್ತನೆಯನ್ನ ಮುಂದುವರೆಸಿದ್ದಾರೆ. ಅದನ್ನ ದೇವರೇ ನೋಡಿಕೊಳ್ಳಲಿ ಅಂತ ಮಡಿಕೇರಿಯಲ್ಲಿ ಕೆಜಿ ಬೋಪಯ್ಯ ಟಾಂಗ್ ಕೊಟ್ರು. ಸಿದ್ದರಾಮಯ್ಯ ಮಾಂಸಾಹಾರ ಸೇವಿಸಿ ದೇಗುಲಕ್ಕೆ ಭೇಟಿ ನೀಡಿದ್ದಾರೆ ಎನ್ನಲಾದ ವಿಡಿಯೋ ಸದ್ದು ಮಾಡ್ತಾ ಇದೆ. ಸಿದ್ದರಾಮಯ್ಯ ಅವರಿಗೆ ಇಂತಹ ವಿಚಾರಗಳೇ ಬೇಕು. ಜನರ ಸಮಸ್ಯೆಗಳನ್ನ ಸರಿಪಡಿಸೋದು ಸಿದ್ದುಗೆ ಬೇಕಾಗಿಲ್ಲ ಅಂತ ಹಾಸನ ಜಿಲ್ಲೆಯ ಹೊಳೆನರಸೀಪುರದಲ್ಲಿ ಎಚ್ಡಿಕೆ ಗುಡುಗಿದ್ರು. ನಮ್ಮ ಆಹಾರ ಪದ್ಧತಿಯನ್ನ ಪ್ರಚಾರಕ್ಕೆ ಬಳಸಿಕೊಳ್ಬಾರ್ದು, ಮತಗಳನ್ನ ಪಡೆಯೋದಕ್ಕೆ ಹೀಗೆಲ್ಲ ಮಾಡ್ತಾರೆ ಅಂತ ಸಿದ್ದರಾಮಯ್ಯ ವಿರುದ್ಧ ಎಚ್ಡಿಕೆ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಮಾಂಸ ತಿಂದು ಧರ್ಮಸ್ಥಳಕ್ಕೆ ಹೋಗಿಲ್ವಾ? ಅವರಿಗೆ ಅವೆಲ್ಲ ಏನು ಇಲ್ಲ ಅಂತ ಮೈಸೂರಿನಲ್ಲಿ ಸಚಿವ ಎಸ್ ಟಿ ಸೋಮಶೇಖರ್ ಟಾಂಗ್ ಕೊಟ್ಟಿದ್ದಾರೆ. ಏನಾದ್ರೂ ತಿಂದು ಎಲ್ಲಿಗೆ ಬೇಕಾದ್ರೂ ಹೋಗ್ಲಿ, ನಾವೆಲ್ಲರೂ ದೇವರನ್ನ ನಂಬಿದ್ದೇವೆ. ನಾನ್ ವೆಜ್ ತಿಂದು ದೇಗುಲಕ್ಕೆ ಹೋಗಲ್ಲ, ದೇವಸ್ಥಾನದ ಕಾಂಪೌಂಡ್ ಹತ್ತಿರ ಹೋಗಲ್ಲ. ಮಾಂಸ ತಿಂದು ದೇವಸ್ಥಾನಕ್ಕೆ ಹೋದ್ರೆ ಏನಾಗುತ್ತೆ ಅನ್ನೋ ಭಾವನೆಯನ್ನ ಧರ್ಮಸ್ಥಳದಲ್ಲಿ ತೋರಿಸಿದ್ದಾರೆ ಅಂತ ಮೈಸೂರಲ್ಲಿ ಸಚಿವ ಎಸ್ ಟಿ ಸೋಮಶೇಖರ್ ತಿರುಗೇಟು ನೀಡಿದ್ರು. ವಿಪಕ್ಷ ನಾಯಕ ಸಿದ್ದರಾಮಯ್ಯ ನಾನ್ ವೆಜ್ ಊಟ ಸವಿದು ದೇಗುಲಕ್ಕೆ ಭೇಟಿ ನೀಡಿದ ಆರೋಪ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಸಿದ್ದರಾಮಯ್ಯ ವಿರುದ್ಧ ಚಿಕ್ಕಬಳ್ಳಾಪುರದಲ್ಲಿ ಆರೋಗ್ಯ ಸಚಿವ ಸುಧಾಕರ್ ಆಕ್ರೋಶ ಹೊರಹಾಕಿದ್ರು. ದೇಶದಲ್ಲಿ, ಅದರಲ್ಲೂ ಹಿಂದೂ ಸಂಪ್ರದಾಯದಲ್ಲಿ ಆಚಾರ ವಿಚಾರ ಸಂಸ್ಕಾರ ಇದೆ. ನಾವು ಧರ್ಮದ ಅನ್ವಯ ನಡೆದುಕೊಳ್ಳಲ್ಲ ಅಂತ ಉದ್ದಟತನ ತೋರಿದ್ರೆ ಜನ ಗಮನಿಸ್ತಾರೆ. ಜಟ್ಟಿ ನೆಲಕ್ಕೆ ಬಿದ್ರೂ ಮೀಸೆ ಮಣ್ಣಾಗಲಿಲ್ಲ ಅನ್ನೋ ಹಾಗೆ ಸಿದ್ದರಾಮಯ್ಯ ಅವರ ಧೋರಣೆ ಇದೆ ಅಂತ ಸಚಿವ ಸುಧಾಕರ್ ತಿರುಗೇಟು ನೀಡಿದ್ರು. ಮಡಿಕೇರಿಯಲ್ಲಿ ಸಿದ್ದರಾಮಯ್ಯ ಕಾರಿನ ಮೇಲೆ ಮೊಟ್ಟೆ ಎಸೆತ ಪ್ರಕರಣ ಟಾಕ್ ಫೈಟ್ಗೆ ಕಾರಣವಾಗಿದೆ. ಮೊಟ್ಟೆ ಹೊಡೆಸೋ ಕೀಳು ಮಟ್ಟದ ರಾಜಕೀಯ ಯಾರೂ ಮಾಡಲ್ಲ ಅಂತ ಮೈಸೂರಲ್ಲಿ ಸಚಿವ ಎಸ್ ಟಿ ಸೋಮಶೇಖರ್ ಆಕ್ರೋಶ ಹೊರಹಾಕಿದ್ದಾರೆ. ಸಿದ್ದರಾಮಯ್ಯ ಮೇಲೆ ಮೊಟ್ಟೆ ಎಸೆದಿದ್ದನ್ನ ಸಿಎಂ ಖಂಡಿಸಿದ್ದಾರೆ. ಆದರೂ ಕಾಂಗ್ರೆಸ್ನವರು ಮೊಟ್ಟೆ ರಾಜಕೀಯ ಮಾಡ್ತಾ ಇದ್ದಾರೆ, ಮಾಡ್ಲಿ. ನಾನು ಕಾಂಗ್ರೆಸ್ ಕಾರ್ಯಕರ್ತ ಅಂತ ಸಂಪತ್ ಹೇಳಿದ್ದಾನೆ. ತನಿಖೆ ನಡೆದ ನಂತರ ಸಂಪೂರ್ಣ ಮಾಹಿತಿ ಗೊತ್ತಾಗಲಿದೆ ಅಂತ ಸೋಮಶೇಖರ್ ಗುಡುಗಿದ್ದಾರೆ. ಸಿದ್ದರಾಮಯ್ಯ ಕಾರಿನ ಮೇಲೆ ಮೊಟ್ಟೆ ಎಸೆದಿದ್ದು ನಾನು ಕಾಂಗ್ರೆಸ್ ಕಾರ್ಯಕರ್ತ ಅಂತ ಸಂಪತ್ ಹೇಳಿದ್ದಾನೆ. ತನಿಖೆ ನಡೆದ ನಂತರ ಸಂಪೂರ್ಣ ಮಾಹಿತಿ ಗೊತ್ತಾಗಲಿದೆ ಅಂತ ಮೈಸೂರಲ್ಲಿ ಸಚಿವ ಎಸ್ ಟಿ ಸೋಮಶೇಖರ್ ಹೇಳಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟಿಸುವುದಕ್ಕೆ ಎಲ್ಲರಿಗೂ ಹಕ್ಕಿದೆ. ಕೊಡಗಿಗೆ ಸಿಎಂ ಬಸವರಾಜ ಬೊಮ್ಮಾಯಿ, ಕಂದಾಯ ಸಚಿವರು, ಉಸ್ತುವಾರಿ ಸಚಿವರು ಭೇಟಿ ನೀಡಿ ನೆರೆ ಪರಿಹಾರ ನೀಡಿದ್ದಾರೆ ಅಂತ ಮೈಸೂರಿನಲ್ಲಿ ಸಚಿವ ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ಗೆ ಟಾಂಗ್ ಕೊಟ್ರು. ಆಗಸ್ಟ್ 26ರಂದು ಮಡಿಕೇರಿ ಚಲೋಗೆ ಕರೆ ನೀಡಿರುವ ಕಾಂಗ್ರೆಸ್ ವಿರುದ್ಧ ಮಾಜಿ ಸಿಎಂ ಎಚ್ಡಿಕೆ ಆಕ್ರೋಶ ಹೊರಹಾಕಿದ್ದಾರೆ. ಸಿದ್ದರಾಮಯ್ಯ ಕಾರಿನ ಮೇಲೆ ಮೊಟ್ಟೆ ಎಸೆದ್ರು ಅಂತ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಪಾದಯಾತ್ರೆಗೆ ವಿರುದ್ಧವಾಗಿ ಮತ್ತೊಂದು ಪಾದಯಾತ್ರೆ ಆಗ್ತಾ ಇದೆ ಅಂತ ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿ ಗ್ರಾಮದಲ್ಲಿ ಎಚ್ಡಿಕೆ ಗುಡುಗಿದ್ದಾರೆ. ರಾಷ್ಟ್ರೀಯ ಪಕ್ಷಗಳಾದ ಕಾಂಗ್ರೆಸ್ ಮತ್ತು ಬಿಜೆಪಿ ಜನರ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ. ಕಾಂಗ್ರೆಸ್ ಬಿಜೆಪಿಗೆ ಭಗವಂತ ಒಳ್ಳೆ ಬುದ್ಧಿ ಕೊಡಬೇಕು, ರಾಜ್ಯದ ಜನರೇ ಇವರಿಗೆ ಸೂಕ್ತ ಪಾಠ ಕಲಿಸಬೇಕು ಅಂತ ಮಾಜಿ ಸಿಎಂ ಎಚ್ಡಿಕೆ ಗುಡುಗಿದ್ದಾರೆ. ಸಿದ್ದರಾಮಯ್ಯ ಬಗ್ಗೆ ಕೊಡಗು ಜಿಲ್ಲೆಯ ಜನರಿಗೆ ಆಕ್ರೋಶ ಇದೆ. ಹೀಗಾಗಿ ಕಪ್ಪು ಬಾವುಟ ತೋರಿಸ್ತಾರೆ, ಮೊಟ್ಟೆ ಹೊಡಿತಾರೆ ಅಂತ ಸೋಮವಾರಪೇಟೆಯಲ್ಲಿ ಟಿವಿ9ಗೆ ಶಾಸಕ ಅಪ್ಪಚ್ಚು ರಂಜನ್ ಗುಡುಗಿದ್ದಾರೆ. ಮೊಟ್ಟೆ ಎಸೆದು ಯಾರು ಓಡಿ ಹೋಗಲ್ಲ, ಧೈರ್ಯವಾಗಿ ನಿಲ್ತಾರೆ. ಹಾಗಂತ ನಾನು ಮೊಟ್ಟೆ ಹೊಡೆಯುವುದನ್ನ ಸಮರ್ಥಿಸ್ತಾ ಇಲ್ಲ. ಟಿಪ್ಪು ಜಯಂತಿ ಆರಂಭಿಸಿರುವ ಬಗ್ಗೆ ಜನರಿಗೆ ಆಕ್ರೋಶ ಇದೆ. ಕೊಡಗಿನವರು ದನದ ಮಾಂಸ ತಿಂತಾರೆ ಅನ್ನೋದನ್ನ ಹೇಳಿಕೆ ಯಾರೂ ಸಹಿಸಲ್ಲ. ಕೊಡಗಿನಲ್ಲಿ ಸಾಕಷ್ಟು ಯೋಧರ ಕುಟುಂಬಗಳಿವೆ. ಟಿಪ್ಪು ಸುಲ್ತಾನ್ ಅಂದ್ರೆ ನಮಗೆ ಅಲರ್ಜಿ ಅಂತ ಅಪ್ಪಚ್ಚು ರಂಜನ್ ಆಕ್ರೋಶ ಹೊರಹಾಕಿದ್ದಾರೆ. ಸಿದ್ದು ಕಾರಿಗೆ ಮೊಟ್ಟೆ ಎಸೆದವ ಮತ್ತೆ ಹೇಳಿದ್ದೇನು ಗೊತ್ತಾ? ಎಗ್ ಎಸೆದಿರೋ ಸಂಪತ್ಗೆ ಜೀವ ಬೆದರಿಕೆ ಹಾಕಿದ್ದಾದ್ರೂ ಯಾರು? ಮೊಟ್ಟೆ ಮಸಾಲೆ ಹಾಕಿರೋ ಸಂಪತ್ಗೆ ಇರೋ ಲಿಂಕ್ ಯಾವುದು? ಇದೆಲ್ಲವನ್ನ ನೋಡೋಣ ಮೊಟ್ಟೆ ಫೈಟ್ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಮಡಿಕೇರಿಯಲ್ಲಿ ಸಿದ್ದರಾಮಯ್ಯ ಕಾರಿಗೆ ಮೊಟ್ಟೆ ಎಸೆದಿದ್ದು ನಾನೇ. ಹಿಂದೂ ವಿರೋಧಿ ಹೇಳಿಕೆಯಿಂದ ನನಗೆ ಬಹಳ ಬೇಸರವಾಗಿತ್ತು ಅಂತ ಟಿವಿ9ಗೆ ಕಾಂಗ್ರೆಸ್ ಕಾರ್ಯಕರ್ತ ಸಂಪತ್ ಹೇಳಿದ್ರು. ಕೊಡಗಿನವರು ದನದ ಮಾಂಸವನ್ನ ತಿನ್ನೋದಿಲ್ಲ. ಟಿಪ್ಪು ಸುಲ್ತಾನ್ ಕೊಡಗಿನವರ ಮೇಲೆ ದಾಳಿ ಮಾಡಿದ್ರು. ಟಿಪ್ಪು ಬಗ್ಗೆ ಸಿದ್ದರಾಮಯ್ಯ ಹೇಳಿಕೆಗಳನ್ನ ಒಪ್ಪೋದಿಲ್ಲ. ಹೀಗಾಗಿ ಸಿದ್ದರಾಮಯ್ಯ ಕಾರಿಗೆ ಮೊಟ್ಟೆ ಹೊಡೆದಿದ್ದೇನೆ ಅಂತ ಟಿವಿ9ಗೆ ಕಾಂಗ್ರೆಸ್ ಕಾರ್ಯಕರ್ತ ಸಂಪತ್ ಹೇಳಿದ್ರು.
ನನಗೆ ಜೀವ ಬೆದರಿಕೆ ಕರೆಗಳು ಬರ್ತಿವೆ ಅಂತ ಮಡಿಕೇರಿಯಲ್ಲಿ TV9ಗೆ ಕಾಂಗ್ರೆಸ್ ಕಾರ್ಯಕರ್ತ ಸಂಪತ್ ಹೇಳಿದ್ರು. ನನಗೆ ಮನೆಗೆ ಬೆಂಕಿ ಇಡ್ತೇವೆ ಅಂತಾನೂ ಬೆದರಿಕೆ ಹಾಕ್ತಿದ್ದಾರೆ. ಬಸ್ ನಿಲ್ದಾಣದಲ್ಲಿ ನಿಲ್ಲಿಸಿ ಮೊಟ್ಟೆಯಿಂದ ಸ್ನಾನ ಮಾಡಿಸ್ತೇವೆ ಅಂತ ಬೆದರಿಕೆ ಹಾಕ್ತಿದ್ದಾರೆ. ನನಗೆ ನಿರಂತರ ಬೆದರಿಕೆ ಕರೆಗಳು ಬರ್ತಿವೆ ಅಂತ TV9ಗೆ ಕಾಂಗ್ರೆಸ್ ಕಾರ್ಯಕರ್ತ ಸಂಪತ್ ಮಾಹಿತಿ ನೀಡಿದ್ರು. ಮಡಿಕೇರಿಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕಾರಿನ ಮೇಲೆ ಮೊಟ್ಟೆ ಎಸೆದ ಕೇಸ್ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಕಂಪನ ಎಬ್ಬಿಸಿದೆ. ನಾನು ಕಾಂಗ್ರೆಸ್ ಕಾರ್ಯಕರ್ತ, ನಾನು ಹಿಂದೂ ಅಂತ TV9ಗೆ ಸಂಪತ್ ಎಕ್ಸ್ಕ್ಲೂಸಿವ್ ಹೇಳಿಕೆ ನೀಡಿದ್ರು. ಮೊದಲು ನಾನು ಜೆಡಿಎಸ್ನಲ್ಲಿದ್ದೆ, ಮೈತ್ರಿಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡಿದ್ದೆ, ಸ್ಥಳೀಯ ಚುನಾವಣೆಯಲ್ಲಿ ಕೈ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೇನೆ ಅಂತ ಹೇಳಿದ್ರು. ತುಂಬಾ ಹಳೆಯ ವಿಡಿಯೋ ವೈರಲ್ ಮಾಡ್ತಿದ್ದಾರೆ ಅಂತ ಮಡಿಕೇರಿಯಲ್ಲಿ ಸಿದ್ದರಾಮಯ್ಯ ಕಾರಿನ ಮೇಲೆ ಮೊಟ್ಟೆ ಎಸೆದ ಸಂಪತ್ ಹೇಳಿದ್ರು. ಸಿದ್ದರಾಮಯ್ಯ ಕಾರಿನ ಮೇಲೆ ಮೊಟ್ಟೆ ಎಸೆದೆ ಅಂತ ಸಂಪತ್ ಹೇಳಿದ್ರು. ನನಗೆ 17 ರಿಂದ 18 ವರ್ಷ ವಯಸ್ಸಿನಲ್ಲಿ RSS ನಲ್ಲಿ ತೆಗೆದ ಫೋಟೋವನ್ನ ವೈರಲ್ ಮಾಡ್ತಿದ್ದಾರೆ. ಅಪ್ಪಚ್ಚು ರಂಜನ್ ಜೊತೆ ಇರೋ ಫೋಟೋ ರಾಮನವಮಿಯಲ್ಲಿ ತೆಗೆದ ಫೋಟೋ ವೈರಲ್ ಮಾಡಲಾಗ್ತಿದೆ. ನಾನು ಹಿಂದೂ ಕಾರ್ಯಕರ್ತ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತ ಅಂತ TV9ಗೆ ಸಿದ್ದರಾಮಯ್ಯ ಕಾರಿನ ಮೇಲೆ ಮೊಟ್ಟೆ ಎಸೆದ ಸಂಪತ್ ಹೇಳಿದ್ರು. ನನ್ನ ಮಗ ಪಕ್ಕ ಕಾಂಗ್ರೆಸ್ಸಿಗ, ಕಾಂಗ್ರೆಸ್ ಪಕ್ಷದಲ್ಲಿದ್ದ, ಅವನು ಸಿದ್ದು ಕಾರಿನ ಮೇಲೆ ಮೊಟ್ಟೆ ಎಸೆದಿದ್ದು ತಪ್ಪು ಅಂತ ಕೊಡಗಿನ ಕೊಡ್ಲಿಪೇಟೆಯಲ್ಲಿ ಸಂಪತ್ ಅಂತ ಹೇಳಿದ್ರು. ಅವನೇ ಮಾಡಿದ್ನ, ಬೇರೆಯವರು ಮಾಡಿಸಿದ್ರ ಗೊತ್ತಿಲ್ಲ. ಮೊಟ್ಟೆ ದಾಳಿಯನ್ನು ವಿರೋಧಿಸ್ತೇನೆ. ನನ್ನ ಮಗ ಕಳೆದ 2 ದಿನಗಳಿಂದ ಎಲ್ಲಿದ್ದಾನೋ ಗೊತ್ತಿಲ್ಲ ಅಂತ TV9 ಬಳಿ ಬೇಸರ ಹೊರಹಾಕುತ್ತಾ ಸಂಪತ್ ತಂದೆ ಸುಂದರಮೂರ್ತಿ ಕಣ್ಣೀರು ಹಾಕಿದ್ರು. ನಾನು ಜಿ.ವಿಜಿಯ ಬೆಂಬಲಿಗ ಎಂದು ಹೇಳಿರುವ ಸಂಪತ್ ವಿರುದ್ಧ ಕಾಂಗ್ರೆಸ್ ಮುಖಂಡರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ನನಗೆ ಸಂಪತ್ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಕೊಡಗಿನ ಕೊಡ್ಲಿಪೇಟೆಯಲ್ಲಿ TV9ಗೆ ಮಾಜಿ ಸಚಿವ ಜಿ.ವಿಜಯ ಹೇಳಿದ್ರು. ಸಂಪತ್ನ ನೋಡೇ ಇಲ್ಲ, ಕೈ ಕಾರ್ಯಕರ್ತನೂ ಅಲ್ಲ, ಬೆಂಬಲಿಗನಾಗಿದ್ರೆ ಜೊತೆಗಿರೋ ಫೋಟೋ ತೋರಿಸ್ಲಿ. ಸಂಪತ್ ಶಾಸಕ ಅಪ್ಪಚ್ಚು ರಂಜನ್ ಬೆಂಬಲಿಗ ಅಂತ ಕೂಡ ಜಿಲ್ಲೆಯ ಕೊಡ್ಲಿಪೇಟೆಯಲ್ಲಿ TV9ಗೆ ಜಿ.ವಿಜಯ ಆರೋಪ ಮಾಡಿದ್ರು. ಮಡಿಕೇರಿಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕಾರಿಗೆ ಮೊಟ್ಟೆ ಎಸೆದಿರೋ ಟಾಕ್ ಫೈಟ್ಗೆ ಕಾರಣವಾಗಿದೆ. ಅಂದು ನನ್ನ ಕಾರಿನ ಮೇಲೆ ಮೊಟ್ಟೆ ಎಸೆದಿದ್ದು ಪೂರ್ವ ನಿಯೋಜಿತವಾದ ಕೃತ್ಯ ಅಂತ ಚಿಕ್ಕಬಳ್ಳಾಪುರದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಗುಡುಗಿದ್ರು. ಕೊಡಗಿಗೆ ಹೋದಾಗ RSS ಬಿಜೆಪಿಯವರು ನನ್ನನ್ನು ತಡೆದ್ರು. ನಾನು ಹಿಂದಿಗೂ ಹೋಗಿದ್ದೆ, ಆಗ ಯಾಕೆ ಅವರು ತಡೆಯಲಿಲ್ಲ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಪ್ರಶ್ನಿಸಿದ್ರು. ಬಿಜೆಪಿ ವಿರುದ್ಧ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಬೆಂಕಿ ಉಗುಳಿದ್ರು. ಮಡಿಕೇರಿಗೆ ನಾನು ಭೇಟಿ ನೀಡಿದ್ದಾಗ ಸರ್ಕಾರಿ ಪ್ರಾಯೋಜಿತ ಪ್ರತಿಭಟನೆ ಮಾಡಿದ್ದಾರೆ ಅಂತ ಚಿಕ್ಕಬಳ್ಳಾಪುರದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದ್ರು. ಟಿಪ್ಪು ಸುಲ್ತಾನ್ ಬಗ್ಗೆ ಆಗ BSY ಮತ್ತು ಶೆಟ್ಟರ್ ಒಳ್ಳೆಯದನ್ನ ಹೇಳಿದ್ರು. ಆಗ ಬಜರಂಗದಳ ಬಿಜೆಪಿಯವರು ಯಾಕೆ ಏನು ಹೇಳಲಿಲ್ಲ? ಆಗ KG ಬೋಪಯ್ಯ ಎಲ್ಲಿ ಹೋಗಿದ್ರು, ಯಾಕೆ ವಿರೋಧಿಸಲಿಲ್ಲ ಅಂತ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಕೆಂಡಕಾರಿದ್ರು. ಯಾರಿಗೂ ಭಯ ಪಡೋ ಪ್ರಶ್ನೆ ಇಲ್ಲ. ಬಿಜೆಪಿ ವಿರುದ್ಧ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಉರಿದುರಿದು ಬಿದ್ದಿದ್ದಾರೆ. ನಾವು ಯಾರಿಗೂ ಭಯ ಪಡುವುದಿಲ್ಲ, ಬಿಜೆಪಿಯವರನ್ನ ಕಂಡ್ರೆ ಯಾವ ಭಯವೂ ಇಲ್ಲ, ನಮಗೆ ಆಶೀರ್ವಾದ, ಜನರನ್ನ ಕಂಡ್ರೆ ಮಾತ್ರ ಭಯ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ರು. ಚೆನ್ನಾಗಿರೋ ಕಡೆ ಬೆಂಕಿ ಹಚ್ಚೋದು, ವಿಷ ಹಾಕಿ ಬಿಡೋದು ಬಿಜೆಪಿಯವರ ಕೆಲಸ. ದಾವಣಗೆರೆಯಲ್ಲಿ ನಡೆದ ಅಮೃತ ಮಹೋತ್ಸವಕ್ಕೆ ಸೇರಿದ್ದ ಜನರನ್ನ ನೋಡಿ ಬಿಜೆಪಿಯವರಿಗೆ ಭಯ ಆಗಿದೆ, ಹೀಗಾಗಿ ಈ ರೀತಿ ಮಾಡ್ತಿದ್ದಾರೆ ಅಂತ ಚಿಕ್ಕಬಳ್ಳಾಪುರದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ರು. ಬಿಜೆಪಿ ವಿರುದ್ಧ ಸಿದ್ದರಾಮಯ್ಯ ಬೆಂಕಿಯನ್ನೇ ಉಗುಳಿದ ಹೇಗೆ? ಮೊಟ್ಟೆ ಎಸೆದ ಸಂಪತ್ ಹೇಳಿಕೆ ಹಿಂದೆ ಷಡ್ಯಂತ್ರ ಅಂತ ಗುಡುಗಿದ್ಯಾರು? ಸಿದ್ದರಾಮಯ್ಯಗೆ ಸಿಎಂ ಬೊಮ್ಮಾಯಿ ಟಾಂಗ್ ಕೊಟ್ಟಿದ್ದ ಹೇಗೆ? ಇದೆಲ್ಲವನ್ನ ನೋಡೋಣ ಮಾತಿನ ಯುದ್ಧ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಮಡಿಕೇರಿಯಲ್ಲಿ ಸಿದ್ದರಾಮಯ್ಯ ಕಾರಿನ ಮೇಲೆ ಮೊಟ್ಟೆ ಎಸೆದ ಪ್ರಕರಣ ಸಾಕಷ್ಟು ಸದ್ದು ಮಾಡುತ್ತಿದೆ. ನನ್ನ ಮೇಲೆ ಮೊಟ್ಟೆ ಎಸೆದಿದ್ದ ಸಂಪತ್ RSS ಕಾರ್ಯಕರ್ತ ಅಂತ ಚಿಕ್ಕಬಳ್ಳಾಪುರದಲ್ಲಿ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಗುಡುಗಿದ್ರು. ಕೊಡಗು ಜಿಲ್ಲೆಯಲ್ಲಿ ಮಳೆ ನೆರೆಹಾನಿ ವೀಕ್ಷಣೆಗೆ ನಾನು ತೆರಳಿದ್ದೆ. ಆವತ್ತು ನನ್ನನ್ನು ತಡೆದಿದ್ದು ಬಿಜೆಪಿ ಮತ್ತು RSS ಕಾರ್ಯಕರ್ತರು. ಮೊಟ್ಟೆ ಎಸೆದಿದ್ದ ಸಂಪತ್ ಬಾಯಲ್ಲಿ ಬಿಜೆಪಿಯವರು ಕೈ ಕಾರ್ಯಕರ್ತನೆಂದು ಹೇಳಿಸಿದ್ದಾರೆ ಅಂತ ಸಿದ್ದರಾಮಯ್ಯ ಗುಡುಗಿದ್ರು. ಕಾರಿನ ಮೇಲೆ ಮೊಟ್ಟೆ ಎಸೆದ ಸಂಪತ್ ನಮ್ಮ ಕಾರ್ಯಕರ್ತನೆಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಹೇಳಬೇಕಿತ್ತು ಅಂತ ಚಿಕ್ಕಬಳ್ಳಾಪುರದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಗುಡುಗಿದ್ರು. ಸಂಪತ್ ಕೈ ಕಾರ್ಯಕರ್ತನಾಗಿದ್ದರೆ ಜಿ.ವಿಜಯ ಹೇಳಬೇಕು. ಕೊಡಗು ಜಿಲ್ಲಾ ಕಾಂಗ್ರೆಸ್ ನಾಯಕ ಜಿ.ವಿಜಯ ಹೇಳಬೇಕಲ್ಲವೇ? ಬಿಜೆಪಿಯವರು ಡೋಂಗಿಗಳು ಮತ್ತು ಭ್ರಷ್ಟರು ಎಲ್ಲವನ್ನೂ ತಿರುಚುತ್ತಾರೆ. ಬಿಜೆಪಿಯವರು ಮಾಡುತ್ತಿರೋದು ಭ್ರಷ್ಟೋತ್ಸವ ಅಂತ ಚಿಕ್ಕಬಳ್ಳಾಪುರದಲ್ಲಿ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದರು.
ಆರೋಪಿ ಸಂಪತ್ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಹೇಳಿದ್ದಾನೆ. ಅವನ ಹೇಳಿಕೆ ಷಡ್ಯಂತ್ರದಿಂದ ಕೂಡಿದೆ ಅಂತ ಬೆಂಗಳೂರಿನ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ವಾಗ್ದಾಳಿ ನಡೆಸಿದ್ರು. ಸಂಪತ್ ಯಾರ ಜೊತೆ ಇದ್ದ ಅಂತ ಫೋಟೋ ದಾಖಲೆ ಇದೆ. ಆ ಶಾಸಕರೇ ಸಂಪತ್ಗೆ ಜಾಮೀನು ಕೊಡಿಸಿದ್ದಾರೆ. ಬಿಜೆಪಿ ಸಂಘ ಪರಿವಾರದವರು ಯಾಮಾರಿಸುವುದಕ್ಕೆ ಯತ್ನಿಸಿದ್ದಾರೆ ಅಂತ ಬೆಂಗಳೂರಿನ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಗುಡುಗಿದ್ರು. ಮೊಟ್ಟೆಸ್ತಿದ್ದ ಸಂಪತ್ನನ್ನ ಖರೀದಿ ಮಾಡಿದ್ದಾರೆ ಎಂಬ ಸಿದ್ದರಾಮಯ್ಯ ಆರೋಪಕ್ಕೆ ಸೋಮವಾರಪೇಟೆಯಲ್ಲಿ ಟಿವಿ9ಗೆ ಶಾಸಕ ಅಪ್ಪಚ್ಚು ರಂಜನ್ ತಿರುಗೇಟು ನೀಡಿದ್ರು. ಕೊಡಗಿನಲ್ಲಿ ಶಾಸಕರು ಕಾರ್ಯಕರ್ತರನ್ನ ಖರೀದಿಸಲು ಸಾಧ್ಯವಿಲ್ಲ. ವಿಪಕ್ಷ ನಾಯಕ ಸಿದ್ದರಾಮಯ್ಯಗೆ ಖರೀದಿಯನ್ನ ಮಾಡುವ ಅಭ್ಯಾಸ ಇದೆ. ಬೆಂಗಳೂರಿನಲ್ಲಿ ನಡೆಯುತ್ತದೆ, ಕೊಡಗಿನಲ್ಲಿ ನಡೆಯುವುದಿಲ್ಲ. ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷಕ್ಕೆ ತೀವ್ರ ಮುಖಭಂಗ ಆಗಿದೆ. ಅದಕ್ಕಾಗಿ ಕಾಂಗ್ರೆಸ್ನವರು ಈ ರೀತಿ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಅಂತ ಅಪ್ಪಚ್ಚು ರಂಜನ್ ಗುಡುಗಿದ್ರು. ನಮ್ಮ ಕಾರ್ಯಕರ್ತರಿಗೆ ಜಾಮೀನು ಕೊಡಿಸಿದ್ದು ಬೇರೆಯವರು. ಆರೋಪಿ ಸಂಪತ್ ನನ್ನ ಎದುರಿಗೆ ಬಂದರೂ ನನಗೆ ಗೊತ್ತಾಗಲ್ಲ ಅಂತ ಸೋಮವಾರಪೇಟೆಯಲ್ಲಿ ಟಿವಿ9ಗೆ ಶಾಸಕ ಅಪ್ಪಚ್ಚು ರಂಜನ್ ಹೇಳಿದ್ರು. ಸಂಪತ್ಗೆ ಬೆದರಿಕೆ ಇದ್ದರೆ ಪೊಲೀಸ್ ಠಾಣೆಗೆ ದೂರು ನೀಡಲಿ. ಆತ ನನಗೆ ಮನವಿ ಮಾಡಿದರೆ ರಕ್ಷಣೆಯನ್ನ ನೀಡುವಂತೆ ಸೂಚಿಸುತ್ತೇನೆ. ಎಲ್ಲರಿಗೂ ರಕ್ಷಣೆ ಕೊಡುವುದು ಸರ್ಕಾರದ ಕರ್ತವ್ಯವಾಗಿದೆ ಅಂತ ಸೋಮವಾರಪೇಟೆಯಲ್ಲಿ ಟಿವಿ9ಗೆ ಶಾಸಕ ಅಪ್ಪಚ್ಚು ರಂಜನ್ ಹೇಳಿದ್ರು. ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅವನತಿಯತ್ತ ಸಾಗಿದೆ ಅಂತ ಚಿಕ್ಕಬಳ್ಳಾಪುರದಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಗುಡುಗಿದ್ರು. ಕಾಂಗ್ರೆಸ್ನವರು ಹತಾಶರಾಗಿ ಬಿಜೆಪಿ ಆರ್ಎಸ್ಎಸ್ ಟೀಕೆಗಳನ್ನ ಮಾಡ್ತಿದ್ದಾರೆ. ದೇಶದ ಒಂದೊಂದೇ ರಾಜ್ಯದಲ್ಲಿ ಕಾಂಗ್ರೆಸ್ ಸೋಲುತ್ತಾ ಬಂದಿದೆ. ಕಾಂಗ್ರೆಸ್ ನಿರಂತರ ಸೋಲಿನಿಂದ ಕಂಗೆಟ್ಟು ಟೀಕೆ ಮಾಡ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಬಿಜೆಪಿಯನ್ನು ಟೀಕೆ ಮಾಡ್ತಿದ್ದಾರೆ ಅಂತ ಚಿಕ್ಕಬಳ್ಳಾಪುರದಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಕೆಂಡ ಕಾರಿದ್ರು. ಸಿದ್ದರಾಮಯ್ಯ ಕಾರಿನ ಮೇಲೆ ಮೊಟ್ಟೆ ಎಸೆದಿದ್ದ ಸಂಪತ್ಗೆ ಜೀವ ಬೆದರಿಕೆ ಬರ್ತಿದೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ಈ ಬಗ್ಗೆ ಸಂಪೂರ್ಣ ತನಿಖೆ ನಡೆಸುತ್ತಿದ್ದೇವೆ ಅಂತ ಹಾವೇರಿ ಜಿಲ್ಲೆಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ರು. ಸಂಪತ್ ಹೇಳಿಕೆ ಬಗ್ಗೆಯೂ ಸೂಕ್ತವಾಗಿ ತನಿಖೆ ಮಾಡುತ್ತೇವೆ. ಸಿದ್ದರಾಮಯ್ಯಗೆ ಜೀವ ಬೆದರಿಕೆ ಇರೋ ಬಗ್ಗೆಯೂ ತನಿಖೆ ಮಾಡ್ತೀವಿ ಅಂತ ಹಾವೇರಿಯಲ್ಲಿ ಸಿಎಂ ಬೊಮ್ಮಾಯಿ ಹೇಳಿದ್ರು. ಜನೋತ್ಸವ ಅಲ್ಲ ಭ್ರಷ್ಟೋತ್ಸವ ಎಂಬ ಸಿದ್ದರಾಮಯ್ಯ ಹೇಳಿಕೆ ಸಿಎಂ ಬೊಮ್ಮಾಯಿ ಗರಂ ಆದ್ರು. ಸಿದ್ದರಾಮಯ್ಯರ 5 ವರ್ಷ ಆಡಳಿತ ನೋಡಿ ಜನ ತಿರಸ್ಕರಿಸಿದ್ದಾರೆ ಅಂತ ಹಾವೇರಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ತಿರುಗೇಟು ನೀಡಿದ್ರು. ಭ್ರಷ್ಟಾಚಾರದ ಗಂಗೋತ್ರಿ ಕಾಂಗ್ರೆಸ್ ಪಕ್ಷ. ಭಾರತದಲ್ಲಿ ಭ್ರಷ್ಟಾಚಾರ ಆರಂಭಿಸಿದ್ದೇ ಕಾಂಗ್ರೆಸ್. ನೆಲ ಜಲ ಸೇರಿ ಎಲ್ಲದರಲ್ಲೂ ಕಾಂಗ್ರೆಸ್ ಭ್ರಷ್ಟಾಚಾರ ನಡೆಸಿದೆ. ಇದನ್ನೆಲ್ಲ ಮಾಡಿದಕ್ಕಾಗಿ ಜನರು ನಿಮ್ಮನ್ನ ತಿರಸ್ಕರಿಸಿದ್ದಾರೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ನವರು ಸಿದ್ದರಾಮೋತ್ಸವವನ್ನ ಮಾಡಿದ್ರು. ನಾವು ಜನೋತ್ಸವ ಮಾಡುತ್ತಿದ್ದೇವೆ ಅಂತ ಹಾವೇರಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಟಾಂಗ್ ಕೊಟ್ರು. ನಾವೆಲ್ಲ ಮನೆಗಳಲ್ಲಿ ಸಾವರ್ಕರ್ ಫೋಟೋ ಹಾಕಿಕೊಳ್ಳುತ್ತೇವೆ. ತಾಕತ್ತಿದ್ರೆ ಅವರು ಮನೆಯಲ್ಲಿ ಟಿಪ್ಪು ಸುಲ್ತಾನ್ ಫೋಟೋ ಹಾಕಿಕೊಳ್ಳಲಿ ಅಂತ ದಾವಣಗೆರೆ ಜಿಲ್ಲೆ ಹೊನ್ನಾಳಿಯಲ್ಲಿ ಶಾಸಕ ರೇಣುಕಾಚಾರ್ಯ ಟಾಂಗ್ ಕೊಟ್ರು. ಸತ್ತವರ ಜಯಂತಿ ಮಾಡಲು ಇಸ್ಲಾಂ ಧರ್ಮದಲ್ಲಿ ಅವಕಾಶ ಇಲ್ಲ. ಸತ್ತವರ ಫೋಟೋಗಳನ್ನ ಅವರ ಮನೆಯಲ್ಲಿ ಹಾಕಿಕೊಳ್ಳುವುದಿಲ್ಲ. ತಾಕತ್ತಿದ್ರೆ ಮನೆಗಳಲ್ಲಿ ಟಿಪ್ಪು ಫೋಟೋ ಹಾಕಿಕೊಳ್ಳಲಿ ಅಂತ ರೇಣುಕಾಚಾರ್ಯ ಸವಾಲೆಸೆದರು. ಸಿದ್ದರಾಮಯ್ಯ ಕಾರಿಗೆ ಮೊಟ್ಟೆ ಎಸೆದಿದ್ದು ಕಾಂಗ್ರೆಸ್ ಕಾರ್ಯಕರ್ತ ಎಂದು ಸಂಪತ್ ಹೇಳಿದ್ದಾನೆ. ಬಿಜೆಪಿ ವಿರುದ್ಧ ಪ್ರತಿಭಟಿಸುತ್ತೇವೆ ಎಂದು ಡಿಕೆಶಿ ಹೇಳಿದ್ದಾರೆ. ನಾವು ಸವಾಲು ಹಾಕ್ತೀವಿ, ಪ್ರತಿಭಟನೆ ಮಾಡಿಸಲಿ ನೋಡೋಣ ಅಂತ ರೇಣುಕಾಚಾರ್ಯ ಗುಡುಗಿದ್ರು. ಬಿಜೆಪಿ ನಾಯಕರಿಗೂ ಕಪ್ಪು ಬಾವುಟದ ಬಿಸಿ ತಟ್ಟಿರೋದು ಎಲ್ಲಿ? ಪಿಎಸ್ಐ ಅಕ್ರಮ ಆಯಿತು, ಕೆಪಿಟಿಸಿಎಲ್ ಪರೀಕ್ಷೆಯಲ್ಲೂ ನಡೀತಾ ಗೋಲ್ಮಾಲ್. ಹನಿ ಟ್ರ್ಯಾಪ್ ಸುಳಿಯಲ್ಲಿ ಸಿಲುಕಿರೋ ಆ ಬಿಜೆಪಿ ಮುಖಂಡ ಯಾರು? ಇದೆಲ್ಲವನ್ನು ನೋಡೋಣ ಸಮಗ್ರ ಎಕ್ಸ್‌ಪ್ರೆಸ್‌ನಲ್ಲಿ. ಸಿದ್ದು ಮೇಲಿನ ಮೊಟ್ಟೆ ದಾಳಿ ಪ್ರಕರಣ ಖಂಡಿಸಿದ ಬಿಜೆಪಿ ನಾಯಕರಿಗೂ ಕಪ್ಪು ಬಟ್ಟೆ ಪ್ರದರ್ಶನದ ಬಿಸಿ ತಟ್ಟಿದೆ. ಸಚಿವ ಎಸ್ಟಿ ಸೋಮಶೇಖರ್ಗೆ ಕಪ್ಪು ಬಟ್ಟೆ ಪ್ರದರ್ಶಿಸಲಾಗಿದೆ. ಮೈಸೂರು ಜಿಲ್ಲೆ ಟಿ ನರಸೀಪುರದ ಕೈ ಕಚೇರಿಯ ಬಳಿ ಘಟನೆ ನಡೆದಿದೆ. ಕಾಂಗ್ರೆಸ್ ಕಾರ್ಯಕರ್ತರು ಸಚಿವ ಎಸ್ಟಿ ಸೋಮಶೇಖರ್ಗೆ ಕಪ್ಪು ಬಟ್ಟೆ ಪ್ರದರ್ಶನವನ್ನ ಮಾಡಿದ್ರು. ಪುರಸಭೆ ಮಾಜಿ ಅಧ್ಯಕ್ಷ ಸೋಮು ಮತ್ತು ಬೆಂಬಲಿಗರನ್ನ ಪೊಲೀಸರು ವಶಕ್ಕೆ ಪಡೆದರು. ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿ 2 ಅಂಗಡಿಗಳು ಧಗಧಗಿಸಿವೆ. ಕೆಎಂಎಫ್ ಸಿಲ್ಕ್ ಸೆಂಟರ್ ಮತ್ತು ವೀರಭದ್ರೇಶ್ವರ ಸ್ಟೋರ್ ಅಗ್ನಿಗಾಹುತಿಯಾಗಿದೆ. ಮುಂಜಾನೆ ಶಾರ್ಟ್ ಸರ್ಕ್ಯೂಟ್ನಿಂದ ಅಂಗಡಿ ಹೊತ್ತಿ ಉರಿದಿದೆ. ಸ್ಥಳಕ್ಕೆ ಆಗಮಿಸಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಅಕ್ಕಪಕ್ಕದ ಅಂಗಡಿಗಳಿಗೆ ಬೆಂಕಿ ಆವರಿಸುವುದನ್ನು ತಪ್ಪಿಸಿದ್ದಾರೆ. ಇದರಿಂದ ದೊಡ್ಡ ಅನಾಹುತವೊಂದು ತಪ್ಪಿದೆ. ಮುಸ್ಲಿಂ ಧರ್ಮಕ್ಕೆ ಮತಾಂತರವಾಗಿದ್ದ ಅರ್ಚಕ ಘರ್ ವಾಪಸಿಯಾಗಿದ್ದಾನೆ. ತುಮಕೂರಿನ ಹಿರೇಹಳ್ಳಿಯಲ್ಲಿ ಘಟನೆ ನಡೆದಿದೆ. ಪತ್ರಿಕೆಯಲ್ಲಿ ಪ್ರಕಟಣೆ ಕೊಟ್ಟ ಅರ್ಚಕ HR ಚಂದ್ರಶೇಖರಯ್ಯ ಮತಾಂತರವಾಗಿದ್ದ. ಮುಬಾರಕ್ ಪಾಷಾ ಎಂದು ಹೆಸರು ಬದಲಾಯಿಸಿಕೊಂಡಿದ್ದ. ಮುಸ್ಲಿಂ ಧರ್ಮದಲ್ಲಿನ ಮುಂಜಿಗೆ ಅಂಜಿ ಘರ್ ವಾಪಸಿಯಾಗಿದ್ದಾನೆ. ಸಕ್ಕರೆ ಕಾಯಿಲೆ ಇರೋದ್ರಿಂದ ಅರ್ಚಕ HR ಚಂದ್ರಶೇಖರ್ಗೆ ಮುಂಜಿ ಮಾಡೋದಕ್ಕೆ ಆಗಿಲ್ಲವಂತೆ. HR ಚಂದ್ರಶೇಖರ್ ಓಂಕಾರೇಶ್ವರ ದೇವಸ್ಥಾನದ ಅರ್ಚಕ ಎನ್ನಲಾಗಿದೆ.
ಮುಸ್ಲಿಂ ಧರ್ಮಕ್ಕೆ ಮತಾಂತರವಾಗಿದ್ದ ಅರ್ಚಕ ಎಚ್ಆರ್ ಚಂದ್ರಶೇಖರ್ ಮುಸ್ಲಿಮರ ಏರಿಯಾದಲ್ಲೇ ಮನೆ ಕಟ್ಟಿಕೊಂಡಿದ್ದರಂತೆ. ಜೆಡಿಎಸ್ ಮುಖಂಡ ತನ್ವೀರ್ ಜೊತೆ ಒಡನಾಟ ಕೂಡ ಹೊಂದಿದ್ದ ಅನ್ನೋ ವಿಚಾರ ಕೂಡ ಬಯಲಾಗಿದೆ. ತನ್ವೀರ್ಗೆ ಸೇರಿದ ಮಸೀದಿಗೆ ಹೋಗಿ ಮತಾಂತರಗೊಂಡಿದ್ದ. ಮತಾಂತರ ಸುದ್ದಿಯನ್ನ ಕೇಳ್ತಾ ಇದ್ದಂತೆ ಚಂದ್ರಶೇಖರ್ ಮನೆಗೆ ಸೊಗಡು ಶಿವಣ್ಣ ಭೇಟಿ ನೀಡಿ ಮನವೊಲಿಸಿದ್ರು. ಸೋದರರ ನಡುವಿನ ಆಸ್ತಿ ಕಲಹದಿಂದ ಬೆಸತ್ತಿದ್ದ ಚಂದ್ರಶೇಖರ್ ಮತಾಂತರ ಆಗಲು ಬಯಸಿದ್ದೆ ಅಂತ ಹೇಳಿಕೊಂಡಿದ್ದ. ಪಿಎಸ್ಐ ಹಗರಣ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಅಕ್ರಮ ಬಯಲಾಗಿದೆ. ಕೆಪಿಟಿಸಿಎಲ್ ಕಿರಿಯ ಸಹಾಯಕ ಹುದ್ದೆ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಆಗಸ್ಟ್ 7ರಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪರೀಕ್ಷೆ ನಡೆಸಿತ್ತು. ಗದಗ ಮುನ್ಸಿಪಲ್ ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಮುನ್ಸಿಪಲ್ ಕಾಲೇಜು ಉಪ ಪ್ರಾಂಶುಪಾಲ ಮಾರುತಿ ಸೋನಾವನೆ, ಮಾರುತಿ ಪುತ್ರ ಸಮಿತ್ ಕುಮಾರ್ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿ ಅಕ್ರಮವನ್ನ ಎಸಗಿದ್ದಾರೆ. ಪತ್ರಕರ್ತನ ಸೋಗಿನಲ್ಲಿ ಪರೀಕ್ಷಾ ಕೇಂದ್ರಕ್ಕೆ ಬಂದಿದ್ದ ಸುಮಿತ್ ಕುಮಾರ್ ಮೊಬೈಲ್ನಲ್ಲಿ ಪ್ರಶ್ನೆ ಪತ್ರಿಕೆ ಫೋಟೋ ತೆಗೆದು ರವಾನಿಸುತ್ತಿದ್ದ ಅನ್ನೋದು ರಿವೀಲ್ ಆಗಿದೆ. ಗದಗದಲ್ಲಿ ಕೆಪಿಟಿಸಿಎಲ್ ಕಿರಿಯ ಸಹಾಯಕ ಹುದ್ದೆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವುದು ಪತ್ತೆಯಾಗಿದೆ. ಮುನ್ಸಿಪಲ್ ಕಾಲೇಜು ಉಪ ಪ್ರಾಂಶುಪಾಲ ಮಾರುತಿ ಸೋನಾವಾನೆ ಪುತ್ರ ಸಮಿತ್ ಕುಮಾರ್ನನ್ನ ಬೆಳಗಾವಿ ಸೈಬರ್ ಕ್ರೈಂ ಪೊಲೀಸರು ಲಾಕ್ ಮಾಡಿದ್ದಾರೆ. ಗದಗ ಮುನ್ಸಿಪಲ್ ಕಾಲೇಜು ಪ್ರಾಂಶುಪಾಲ ಕುಲಕರ್ಣಿಯನ್ನ ವಿಚಾರಣೆ ನಡೆಸಲಾಗುತ್ತದೆ. ಮನೆಹಾಳು ಕೆಲಸ ಮಾಡಿರೋ ಕುಲಕರ್ಣಿ ಸೈಬರ್ ಕ್ರೈಂ ಪೊಲೀಸರ ವಿಚಾರಣೆ ವೇಳೆ ಕಣ್ಣೀರಿಟ್ಟಿದ್ದಾರೆ. ಗದಗ ಹಾಗೂ ಬೆಟಗೇರಿಯ 21 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆದಿದೆಯಂತೆ. ಆರ್ಎಸ್ಎಸ್ ಬಿಜೆಪಿ ಮುಖಂಡ ಹನಿ ಟ್ರ್ಯಾಪ್ ಸುಳಿಯಲ್ಲಿ ಸಿಲುಕಿರೋದು ಬಯಲಾಗಿದೆ. ಮಂಡ್ಯದ ಪ್ರತಿಷ್ಠಿತ ಚಿನ್ನದ ವ್ಯಾಪಾರಿಯಿಂದ 50 ಲಕ್ಷ ಹಣ ಸುಲಿಗೆ ಮಾಡಿದ್ದಾನಂತೆ. ಮಂಡ್ಯದ ಪಶ್ಚಿಮ ಪೊಲೀಸ್ ಠಾಣೆಗೆ ಜಗನ್ನಾಥ ಶೆಟ್ಟಿ ದೂರು ನೀಡಿದ್ದಾರೆ. 6 ತಿಂಗಳ ನಂತರ ಪೊಲೀಸ್ ಠಾಣೆಗೆ ಜಗನ್ನಾಥ ಶೆಟ್ಟಿ ದೂರು ನೀಡಿದ್ದಾರೆ. ಜಗನ್ನಾಥ ಶೆಟ್ಟಿ ದಕ್ಷಿಣ ಕನ್ನಡ ಜಿಲ್ಲೆ ಬಿಜೆಪಿ ಮುಖಂಡ, ಧಾರ್ಮಿಕ ಪರಿಷತ್ ಸದಸ್ಯರಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಜಗನ್ನಾಥ ಶೆಟ್ಟಿ ದೂರನ್ನು ಆಧರಿಸಿ ಹಾಗೂ ಹನಿ ಟ್ರ್ಯಾಪ್ ಆರೋಪದಡಿ ಸಲ್ಮಾಳನ್ನ ಖಾಕಿ ಪಡೆ ಅರೆಸ್ಟ್ ಮಾಡಿದೆ. ಪ್ರತಿಷ್ಠಿತ ಚಿನ್ನದ ವ್ಯಾಪಾರಿ ಜಗನ್ನಾಥ ಶೆಟ್ಟಿಗೆ ಫೆಬ್ರವರಿ 26ರಂದು ಮೈಸೂರಿನ ದರ್ಶನ್ ಪ್ಯಾಲೇಸ್ನಲ್ಲಿ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಎನ್ನಲಾಗಿದೆ. ಮಂಗಳೂರಿಗೆ ತೆರಳಲು ಮಂಡ್ಯದಲ್ಲಿ ಜಗನ್ನಾಥ ಶೆಟ್ಟಿ ಬಸ್ಗಾಗಿ ಕಾಯುತ್ತಿದ್ದರಂತೆ. ಈ ವೇಳೆ ಮೈಸೂರಿಗೆ ಡ್ರಾಪ್ ಕೊಡೋದಾಗಿ ಜಗನ್ನಾಥ ಶೆಟ್ಟಿಯನ್ನ 4 ಕಾರಿನಲ್ಲಿ ಕರೆದೊಯ್ದಿದ್ದಾರೆ. ಚಿನ್ನದ ಪರೀಕ್ಷೆಗೆಂದು ಅಪಹರಿಸಿ ಹನಿ ಟ್ರ್ಯಾಪ್ ಮಾಡಿರುವ ಆರೋಪ ಕೇಳಿಬಂದಿದೆ. ಲಾಡ್ಜ್ ರೂಮ್ಗೆ ಕರೆದೊಯ್ದು ಯುವತಿ ಜೊತೆ ವಿಡಿಯೋ ಚಿತ್ರೀಕರಿಸಿಕೊಂಡು 4 ಕೋಟಿಗೆ ಬೇಡಿಕೆ ಇಟ್ಟಿದ್ದರಂತೆ. ಅಂತಿಮವಾಗಿ 50 ಲಕ್ಷ ರೂಪಾಯಿ ನೀಡಿ ಜಗನ್ನಾಥ ಶೆಟ್ಟಿ ತೆರಳಿದ್ದಾರೆ. ಮತ್ತೆ ಹಣಕ್ಕೆ ಬೇಡಿಕೆ ಇಟ್ಟ ಆರೋಪದಡಿ ಜಗನ್ನಾಥ ಶೆಟ್ಟಿ ದೂರು ನೀಡಿದರು.